ಈ ದೇಶದ ನಾಗರಿಕನಾಗಿ ಕೇಂದ್ರ ಸರ್ಕಾರ ಇರಲಿ ಅಥವಾ ಇನ್ಯಾವುದೇ ಒಂದು ಸಂಸ್ಥೆಯನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಖಂಡಿತ ಈ ದೇಶದ ನಾಗರಿಕನಿಗೆ, ಈ ದೇಶದ ಮತದಾರನಿಗೆ, ಈ ದೇಶದ ತೆರಿಗೆದಾರನಿಗೆ ಇದ್ದೇ ಇದೆ. ನಾವಂತೂ ದೇಶದ ಜೊತೆ, ಕೇಂದ್ರ ಸರ್ಕಾರದ ಜೊತೆ, ಸೈನ್ಯದ ಜೊತೆಗೆ ಇದ್ದೀವಿ. ಈಗ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರ್ದು. ಯಾರ ಮನೆಯಲ್ಲಿ ಪ್ರಾಣ ಹೋದ್ರೂ ಅದು ಅಮೂಲ್ಯವಾದಂಥ ಪ್ರಾಣನೇ. ಈಗ ನಮ್ಮ ರಾಜ್ಯದಿಂದ 3 ಜನ ಹೋಗಿದ್ದಾರೆ. ಇದೇ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಹೋಯಿತು ಅಂದರೆ ನಾವು ಸೈನ್ಯವನ್ನೇ ನಂಬಬೇಕು, ನಾವು ಮೋದಿ ಅವರನ್ನೇ ನಂಬಬೇಕು, ರಾಜನಾಥ್ ಸಿಂಗ್ ಅವರನ್ನೇ ನಂಬಬೇಕು. ನಾವು ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಮುಂದಕ್ಕೊಂದು ದಿನ ಇದಕ್ಕೆ ಪೂರ್ಣ ವಿರಾಮ ಇಡೋದೇ ಇಲ್ವಾ ಅನ್ನೋದು ಒಂದು ಭಾವನೆ ಇದೆ. ಆಗಲೇ ನಮ್ಮ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಸೈನ್ಯ 15 ಲಕ್ಷಕ್ಕೂ ಮೀರಿದಂತೆ ಇದೆ ಅಂಥೇಳಿ. ನನ್ನ ಪ್ರಕಾರ 18 ಲಕ್ಷ ನಮ್ಮ ಭಾರತೀಯ ಸೈನ್ಯದ ಸಂಖ್ಯೆ. ಅದರ ಜೊತೆಗೆ ಹೊರಗಿಟ್ಟು ಮಾತಾಡೋದಾದ್ರೆ ಮತ ಹಾಕಿದೀವಿ, ಕೇಳುವಂತಹ ಅಧಿಕಾರ ಇದೆ, ರಕ್ಷಣೆ ಕೊಡಿ ಅಂತ ಕೇಳುವಂತಹ ಅಧಿಕಾರ ಇದೆ. ಬಟ್ ನಾವು ಅದನ್ನ ಕೇಳಿದ್ರೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ, ನೀವು ಅವ್ರ ಕಾಲದಲ್ಲಿ ಆಗಿಲ್ವಾ ಇವ್ರ ಕಾಲದಲ್ಲಿ ಆಗಿಲ್ವಾ ಅಂತ ಉತ್ತರ ಕೊಡಕ್ಕಲ್ಲ ನಿಮ್ಮನ್ನ ಅಧಿಕಾರದಲ್ಲಿ ಕೂರಿಸಿರೋದು. ನಾವು ಆಗ್ದಲ್ಲ ಇರೋ ತರ ಒಂದು ಭದ್ರತೆ ಕೊಡಿ ಅಂತ ಕೇಳೋದು ತಪ್ಪಾ? ಒಂದು ನಮ್ಮ ಕೋರಿಕೆ ಆಯ್ತಾಯ್ತು. ವ್ಯಾಲಿಡ್ ಪ್ರಶ್ನೆ ಕೇಳಿದರೆ ದಯಮಾಡಿ ತುಂಬ ಸೀರಿಯಸ್ ಮ್ಯಾಟರು, 2 ನಿಮಿಷ ಉತ್ತರ ಕೇಳಿಸ್ಕೊಳ್ತಕ್ಕಂಥ ತಾಳ್ಮೆ ಇಬ್ಬರಿಗೂ ಇರಲಿ. ಮೊದಲನೇದಾಗಿ ನೋಡಿ, ಡಿಬೇಟ್ ಶುರುವಾದಾಗಲಿಂದ ಸುಮಾರು 8ರಿಂದ 10 ಪ್ರಶ್ನೆಗಳು ಬಂದವು. 10 ಪ್ರಶ್ನೆಗಳನ್ನ ನೀವು ನೋಡ್ಕೊಂಬನ್ನಿ ಒಂದು ಸರಿ ರಿಪೀಟ್ ಮಾಡಿಕೊಂಡು. ಜಿಹಾದಿಗಳ ಬಗ್ಗೆ, ಪ್ರಾಣ ತೆಗೆದಂತಹ ಜಿಹಾದಿಗಳ ಬಗ್ಗೆ, ಅವ್ರ ಹಿಂದೆ ನಿಂತ ಸೈನ್ಯದ ಬಗ್ಗೆ, ಆ ದರಿದ್ರ ದೇಶದ ಬಗ್ಗೆ, ಅಥವಾ ಒಳಗಡೆಯಿಂದ ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಭಾರತೀಯರಲ್ಲಿ ನಮ್ಮ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ದೇಶದ್ರೋಹಿಗಳ ಬಗ್ಗೆ ಒಂದು ಪ್ರಶ್ನೆನೂ ಇಲ್ಲ ರೀ ಸರ್. ನಮಗೆ ಪ್ರಶ್ನೆಗಳೆಲ್ಲ ಇರೋದು ನಮ್ಮ ಸೈನ್ಯದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಯಾವ ಸ್ಥಿತಿಗೆ ಹೋಗ್ತಾ ಇದೀವ್ರಿ ನಾವು.